ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಏನು ಗೊತ್ತಾ, ಇವತ್ತು 6 ಗಂಟೆಗೆ ಎದ್ದು 3 ವಿಡಿಯೋ ಮಾಡಿದ್ನ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಕ್ಕೆಲ್ಲ ಪೂಜೆ ಮಾಡಿ ಎಲ್ಲ ಆಯಿತು. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಯಜಮಾನ್ರು ಮಟನ್ ತಗೊಬಂದಿದ್ರು. ಆ ಮಟನ್ ಮಾಡೋಣ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇನು ಬೇಕು ಅಂದರೆ ಈಗ 1 kgಗೆ 3 ಈರುಳ್ಳಿ 3 ಬೆಳ್ಳುಳ್ಳಿ ಆ ಥರ ಮೆಜರ್ಮೆಂಟು ತಗೊಂಡು, ಹಾಗೆ ಶುಂಠಿ 2 ಇಂಚು ಶುಂಠಿ, kgಗೆ 2ರಿಂದ 3 ಇಂಚಾರು ಸಾಕು. ಆ ಮೆಜರ್ಮೆಂಟಲ್ಲಿ ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಏನು ಗೊತ್ತಾ, ಹಬ್ಬ ಆದರೂ ಅಷ್ಟೇ, ಹಬ್ಬಗಳಲ್ಲೂ ನಾವೇ ಮನೇಲಿ ಅಡುಗೆ ಮಾಡ್ಕೊಳ್ಳೋದು. 10 kg 15 kg ಮಾಡಿದ್ರು ನಾವೆಲ್ಲ ಸೇರ್ಕೊಂಡು, ನಮ್ಮ ನಾದಿನಿರು ಮತ್ತು ನಾವು ನಮ್ಮ ಅಮ್ಮವರೆಲ್ಲ ಬರ್ತಾರಲ್ಲ, ಅವರೆಲ್ಲ ಸೇರ್ಕೊಂಡು ಮಾಡ್ಕೊಳ್ತೀವಿ. ನಾವು ಯಾರ ಕೈಲೂ ಮಾಡಿಸಲ್ಲ. ಈಗೇನೆ ಏನೇ ಒಂದು ದೊಡ್ಡ ಅಡುಗೆ ಮಾಡಬೇಕಾದ್ರೂ ಏನಿಲ್ಲ, kgಗೆ ಇಷ್ಟು ಅಂತ ನಾವು ಮೆಜರ್ಮೆಂಟ್ ಇಟ್ಕೊಬಿಟ್ರೆ ಎಷ್ಟು ದೊಡ್ಡ ಅಡುಗೆಗೆ ಬೇಕಾದ್ರೆ ನಾವು ಮಸಾಲೆ ರೆಡಿ ಮಾಡ್ಕೋಬೋದು. ಗ್ರೇವಿನ ಸುಮ್ಮನೆ ಇದ್ದಾಗಲೇ ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಬರಲ್ಲ ಮಟನು. ಈಗ ನೋಡಿ, ಮಟನ್ ನೀರು ಬರ್ತೈತೆ ಅಂತ ಗೊತ್ತು ನನಗೆ. ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿತ್ತು, ಎಲ್ಲ ಇಷ್ಟಪಟ್ಟು ತಿಂದರು. ಇದಾಗಿತ್ತು ಹಳ್ಳಿ ಸ್ಟೈಲ್ ಮಟನ್ ಸಾಂಬಾರು. ಹಾಗೆ ಹೆಂಗನಿಸ್ತು ನಿಮಗೆ ವಿಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರಲಾ? ನಮಸ್ಕಾರ.